ನಮಸ್ಕಾರ ವೀಕ್ಷಕರೇ. ಈ ದಿನ ಪುರಂದರದಾಸರ ಕೀರ್ತನೆ ವಾಚನ ಮಾಡುತ್ತಾ ಅದರ ವಿವರಣೆಯನ್ನ ಮಾಡ್ತಾ ಇದ್ದೀನಿ. ಕೀರ್ತನೆಯ ಶೀರ್ಷಿಕೆ ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ. ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ, ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ. ಜಗದೊಳಿದ್ದ ಮನುಜರೆಲ್ಲ ಹಗರಣವ ಮಾಡುವುದ ನೋಡಿ ನಗೆಯು ಬರುತ್ತಿದೆ. ಜಗದೊಳಿದ್ದ ಮನುಜರೆಲ್ಲ ಹಗರಣ ಮಾಡುವುದ ನೋಡಿ ನಗೆಯು ಬರುತ್ತಿದೆ. ಪರಸತಿಯರ ಒಲುಮೆಗೊಲಿದು ಪರಸತಿಯರ ಒಲುಮೆಗೊಲಿದು ಹರುಷದಿಂದ ಅವರ ಬೆರೆದು ಹರುಷದಿಂದ ಅವರ ಬೆರೆದು ಹರಿವ ನೀರಿನೊಳಗೆ ಮುಳುಗಿ ಹರಿವ ನೀರಿನೊಳಗೆ ಮುಳುಗಿ ಬೆರಳೆನಿಸುವವರ ಕಂಡು ಬೆರಳೆನಿಸುವವರ ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ. ಪತಿಯ ಸೇವೆಯ ಬಿಟ್ಟು ಪತಿಯ ಸೇವೆಯ ಬಿಟ್ಟು ಪರಸತಿಯ ಕೂಡೆ ಸರಸವಾಡಿ ಪರಸತಿಯ ಕೂಡೆ ಸರಸವಾಡಿ ಸತತ ಮೈಯ ತೊಳೆದು ಸತತ ಮೈಯ ತೊಳೆದು ಹಲವು ವ್ರತವ ಮಾಡುವವರ ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ. ಹೀನ ಗುಣವ ಮನದೊಳಿಟ್ಟು ಹೀನ ಗುಣವ ಮನದೊಳಿಟ್ಟು ತಾನು ವಿಷದ ಹುಂಜನಾಗಿ ತಾನು ವಿಷದ ಹುಂಜನಾಗಿ ಮಾನಿ ಪುರಂದರ ವಿಠಲನ ಮಾನಿ ಪುರಂದರ ವಿಠಲನ ಧ್ಯಾನ ಮಾಡುವವರ ಕಂಡು ನಗೆಯು ಬರುತ್ತಿದೆ ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ. ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ. ಎಷ್ಟೊಂದು ಸುಂದರವಾದಂತಹ ಕೀರ್ತನೆ ಅಲ್ವಾ? ತುಂಬಾ ವಿಶೇಷವಾದಂತಹ ಮತ್ತು ವಿಶಿಷ್ಟವಾದಂತಹ ವಿಚಾರಗಳ ಅನಾವರಣ ಈ ಕೀರ್ತನೆಯಾಗಿದೆ. ಸುಮಾರು 14-15ನೇ ಶತಮಾನದಲ್ಲಿಯೇ ಭ್ರಷ್ಟಾಚಾರದ ಕುರಿತು ಪುರಂದರದಾಸರು ಇಷ್ಟೊಂದು ಸುಂದರವಾಗಿ ಬರೆದಿರುವಾಗ ಈಗ ನಾವು ನೋಡುತ್ತಿರುವ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಾಗಿದೆ ಎಂದರೂ ಕೂಡ ತಪ್ಪಾಗಲಾರದು. ಜಗದಲ್ಲಿರುವ ಮನುಷ್ಯರಲ್ಲಿರತಕ್ಕಂತಹ ಹೀನ ಗುಣಗಳನ್ನು ಅವಲೋಕಿಸುತ್ತಾ ಅವರ ಹೀನ ಗುಣಗಳನ್ನು ಕಂಡು ಕೀರ್ತನೆಕಾರರಾದಂತಹ ಪುರಂದರದಾಸರು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ಎನ್ನುವಂತಹ ಕೀರ್ತನೆಯನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಮನುಷ್ಯನಲ್ಲಿ ಇರ್ತಕ್ಕಂತಹ ಗುಣಗಳು ಅವಗುಣಗಳ ಕುರಿತು ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳ್ತಕ್ಕಂಥದ್ದು. ಹೀನ ಗುಣಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ ಮನುಜ, ವಿಷದ ಪುಂಜನಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅಂತವನು ಪುರಂದರ ವಿಠಲನ ಧ್ಯಾನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ದೇವರ ನಾಮಸ್ಮರಣೆ ಮಾಡಿಯೂ ಕೂಡ ಫಲ ಇಲ್ಲ. ನಾವು ಮಾಡುವ ಕಾರ್ಯದಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸದಲ್ಲಿ ದೇವರಿರುವನು ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಎಲ್ಲ ಅನಾಚಾರಗಳನ್ನ ಮಾಡಿ ಪಾಪ ಕಳೆಯುವುದಕ್ಕೋಸ್ಕರವಾಗಿ ಧ್ಯಾನವನ್ನ ಮಾಡಿದ್ರೆ ಅದು ಉಪಯೋಗ ಇಲ್ಲ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಪುರಂದರದಾಸರು ಹೇಳ್ತಕ್ಕಂಥದ್ದು. ನಮ್ಮದೇ ಆದಂತ ಕೆಲವೊಂದಿಷ್ಟು ವ್ಯಕ್ತಿತ್ವಗಳನ್ನ ಮನುಷ್ಯ ರೂಢಿಸ್ಕೊಳ್ಬೇಕು. ಪರಧನ ಪರಸತಿಯನ್ನ ಕಣ್ಣೆತ್ತಿ ಕೂಡ ನೋಡಬಾರದು ಅಂತಕ್ಕಂಥ ವಿಚಾರವನ್ನ ಇಲ್ಲೇ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲ ಅನಾಚಾರ ಕಾರ್ಯಗಳನ್ನ ಮಾಡಿ ನೀರಿನೊಳಗೆದ್ದು ಮುಳುಗಿದರೆ ಫಲವೇನು ಅನ್ನುವಂತ ವಿಚಾರವನ್ನ ಇಲ್ಲಿ ಕೀರ್ತನೆಕಾರರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಮನುಷ್ಯನಾದವನು ಕೆಲವೊಂದಿಷ್ಟು ಮೌಲ್ಯಗಳನ್ನ ಹೊಂದಿರಬೇಕು ಅಂತಕ್ಕಂಥ ವಿಚಾರಗಳನ್ನ ಕೀರ್ತನೆಕಾರರು ಹೇಳತಕ್ಕಂಥದ್ದು. ಪರಧನ ಪರಸತಿಯನ್ನೊಲ್ಲೆ ಅನ್ನುವಂತ ಭಾವ ಮನುಷ್ಯನಿಗೆ ಬೇಕು. ಆದರೆ ಪರಧನ ಪರಸತಿಯಗೆ ಆಸೆ ಪಟ್ಟು ಮಾಡಲಾರದ ಕೆಟ್ಟ ಕಾರ್ಯಗಳನ್ನ ಮಾಡಿ ನೀರೊಳಗೆದ್ದು ಮುಳುಗಿದರೆ ಜಪಿಸಿದರೆ ಫಲ ಏನು ಅನ್ನುವಂತ ವಿಚಾರವನ್ನ ಇವರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಅನೇಕ ಕೆಟ್ಟ ಕಾರ್ಯಗಳನ್ನ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು, ನೈವೇದ್ಯ ತೋರಿಸ್ತಕ್ಕಂಥದ್ದು,
ಅನೇಕ ಕೆಟ್ಟ ಕಾರ್ಯಗಳಲ್ಲಿ ಮನುಷ್ಯ ತೊಡಗಿ ಆತನು ಪೂಜೆ ಪುನಸ್ಕಾರ ವ್ರತಗಳನ್ನ ಆಚರಣೆ ಮಾಡ್ತಾ ದೇವರ ಜಪವನ್ನ ಮಾಡಿದರೂ ಕೂಡ ದೇವರು ಒಲಿಯಲಾರ ಅಂತಕ್ಕಂತ ವಿಚಾರವನ್ನ ಹೇಳ್ತಕ್ಕಂಥದ್ದು. ಅಂದ್ರೆ ನಾವ ಮಾಡುವ ಒಳ್ಳೆ ಕಾರ್ಯಗಳಲ್ಲಿಯೇ ದೇವರು ಇರುವನು. ಅದನ್ನು ಬಿಟ್ಟು ಕೆಟ್ಟ ಕಾರ್ಯಗಳನ್ನ ಮಾಡಿ ನೀರೊಳಗೆ ಮುಳುಗಿದರೂ ವ್ಯರ್ಥ, ಜಪಿಸಿದರೂ ವ್ಯರ್ಥ, ಪೂಜಿಸಿದರೂ ವ್ಯರ್ಥ. ಹೀಗೆ ಪುರಂದರದಾಸರು ತಮ್ಮದೇ ಆದಂತ ಲೋಕಾನುಭವದ ಮೂಲಕ ಈ ಕೀರ್ತನೆಗಳನ್ನ ಕಟ್ಟಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇದು ವಿಶೇಷವಾದಂತಹ ಒಂದು ಕೀರ್ತನೆಯಾಗಿದೆ. ಈ ಕೀರ್ತನೆಯನ್ನ ಕೇಳಿದ ತಮಗೆಲ್ಲ, ಈ ಕೀರ್ತನೆಯ ಆಲಿಸಿದ ತಮಗೆಲ್ಲ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.